ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಾಲಕುಸುಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾನವಾಡ ಹಾಗೂ ಹಾಲಕುಸುಗಲ್ ಗ್ರಾಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಪಂಚ ಗ್ಯಾರಂಟಿ ಯೋಜನೆಗಳ ವಿವರಗಳನ್ನು ಹೇಳಿಕೊಟ್ಟಿದ್ದಾರೆ. ಗ್ರಾಮ ಮಟ್ಟದಲ್ಲೇ ನಾವು ಹೋಗಿ ಗ್ರಾಮ ಪಂಚಾಯಿತಿ ವೈಸ್ ಸಭೆಗಳನ್ನು ಮಾಡಿ ಅಲ್ಲಿಯ ಸಮಸ್ಯೆಯನ್ನು ಬಗೆಹರಿಸ್ತೀವಿ. ಅದ್ರ ಪ್ರಕಾರ ಇವತ್ತು ಬಂದೀವಿ. 5 ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡೋದಕ್ಕೆ ಅದಕ್ಕೆ ಸಮಸ್ಯೆಗಳನ್ನ ಕುರಿತು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಹಿಡಿದ್ರ ಜೊತೆಗೆ ಆ ಗ್ರಾಮದ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಿ ಸ್ಥಳೀಯವಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಎಲ್ಲ ಜನರು ಇವತ್ತು ಪ್ರಶ್ನೆನೂ ಮಾಡಿದ್ರು, ಅದಕ್ಕೆ ಉತ್ತರನೂ ಹೇಳಿದ್ವಿ. ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತಕ್ಕಂಥದ್ದು ಮತ್ತು ಅಭಿವೃದ್ಧಿ ಬಗ್ಗೆ ಏನೇನು ಮಾಡಬೇಕು ಅಂತ ಮನವಿ ಕೊಟ್ಟಾರೆ. ಆ ಮನವಿಯನ್ನು ಸ್ವೀಕಾರ ಮಾಡಿದ್ವಿ. ಹಂತ ಹಂತವಾಗಿ ಅವ್ರು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೊಂದು ಭಾಳ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆ ಆಗಿರೋದ್ರಿಂದ ಪಂಚಾಯತಿ ಮಟ್ಟದಲ್ಲಿ ಹೋಗ್ತೀವಿ. ಎಲ್ಲ ಪಂಚಾಯತಿಗಳಿಗೂ ವಿಸಿಟ್ ಮಾಡ್ತೇವೆ. ಆದಷ್ಟು ಎಷ್ಟು ಪಂಚಾಯತಿ ಮುಟ್ಲಿಕ್ಕೆ ಸಾಧ್ಯತೆ ಎಲ್ಲ ಪಂಚಾಯತಿ ಮುಟ್ಟಿ ಸಮಸ್ಯೆಗಳನ್ನ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಒಂದು ಉದಾಹರಣೆ ಕಂದಾಯ ಅದಾಲತ್ ಮಾಡ್ತಾರೆ. ಆ ಗ್ರಾಮದಾಗ ಯಾರು ತೀರ್ಕೊಂಡಿರ್ತಿರಲಿ ಯಾವ ಏನೇನೋ ಆ ಸ್ಪಾಟ್ನಾಗ ಅವ್ರಿಗೆ ಆದಷ್ಟು ಬದಿಗಳು ಕೊಡ್ತಾರೆ. ಹಂಗೆ ನೀವು ಈ ಪಂಚಾಯತ್ ಸಂಬಂಧಪಟ್ಟಿದ್ದು ಇದು ಆಲ್ರೆಡಿ ಯೋಜನೆ ಜಾರಿ ಆಗಿಬಿಟ್ಟಾವೆ. ಒಂದು 2-3 ಉಳಿದಿರ್ತಾವೆ. ಆ ಸಮಸ್ಯೆಗೆ ಪರಿಹಾರಕ್ಕೆ ಅಷ್ಟಕ್ಕೆ ಸೀಮಿತ ಇದೆ. ಇದು ಮತ್ತೊಮ್ಮೆ ಆದೇಶ ಕೊಡೋದು ಅಲ್ಲ. ಇದು ಆಲ್ಮೋಸ್ಟ್ ಎಲ್ಲ ಉದಾಹರಣೆ ಬಂದ ನಿಮ್ಗೆ ಏನು ಹೇಳಿದ್ರು ಅವರು, ಈ ನಮ್ಮ ಗೃಹ ಜ್ಯೋತಿ 3 ಮಂದಿ ಬಿಟ್ಟರೆ ಇಡೀ ಎಂಟೈರ್ ಊರಿಗೆ ಆಗಿದೆ. ಅವಾಗ ಪ್ರಶ್ನೆ ಬರ್ತಾರೆ, 3 ಮಂದಿದು ಯಾಕೆ ಬಂದಿಲ್ಲ? ಹೊಸ ಮನೆ ಕಟ್ಟಾರ ಆಗಿಲ್ಲ. ಒಂದು ಮನೆ 200 ಯೂನಿಟ್ಗಿಂತ ಹೆಚ್ಚು ಕನ್ಸ್ಯೂಮ್ ಮಾಡ್ತಾರೆ. ಹಿಂಗಾಗಿ ಆಗಿಲ್ಲ. ಹಿಂಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅವರೆಲ್ಲ ಬಗೆಹರಿಸಿ. ಅದು ಸ್ಟೇಟ್ ಹೈವೇ. ಮೊನ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ ಕೂಡ ಮೀಟಿಂಗ್ ಮಾಡಿದ್ವಿ. ಪ್ರಹ್ಲಾದ್ ಜೋಶಿ ಸಾಹೇಬ್ ಕೂಡ ಮೀಟಿಂಗ್ ಮಾಡಿದ್ವಿ. ಒಂದು 100 ಕೋಟಿ ರೂಪಾಯಿ ನರಗುಂದ ಟು ಹುಬ್ಳಿ ತಾಲೂಕು ಕುಸುಗಲ್ ಅಂದ್ರೆ ಬ್ಯಾಟಿ, ಸಿರ್ಲಾಪುರ, ಅಲುಗಾಡಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಈಗಾಗಲೇ ಅವ್ರ ಕೇಂದ್ರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಾರೆ. ಅವ್ರ ಒಪ್ಪಿಗೆ ಅಲ್ಲ. ಈಗ ದೊಡ್ಡ ದುಡ್ಡು ಬೇಕಾದ್ರೆ ಸ್ವಲ್ಪ ಏನು ಸಾಲಾಗಿಲ್ಲ. ಅದಕ್ಕೆ ಅದು ಕೇಂದ್ರಕ್ಕೆ ಮನವಿ ಮಾಡಿದ್ವಿ. ರಾಜ್ಯ ಸರ್ಕಾರದಿಂದ ಕಳಿಸ್ಕೊಡೋಂತಾರೆ. ರಾಜ್ಯ ಸರ್ಕಾರದಿಂದ ಕಳಿಸ್ಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.